ಮುಖ್ಯಮಂತ್ರಿಗಳ 40 ವರ್ಷದ ರಾಜಕೀಯ ಜೀವನದಲ್ಲಿ ಮೂಡ ಒಂದು ಕಪ್ಪು ಚುಕ್ಕಿ. ಆದರೆ ಈ ವಿಷಯದಲ್ಲಿ ಆದೇಶ ಮಾಡಿದೆ ತನಿಖೆನ ಎದುರಿಸ್ತೀನಿ, ಆದರೆ ರಾಜೀನಾಮೆ ಕೊಡಲ್ಲ ಅಂತ ಮುಖ್ಯಮಂತ್ರಿಗಳು ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಇದರ ಜೊತೆಗೆ ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಪಕ್ಷದವರನ್ನ ಪ್ರಶ್ನೆ ಮಾಡಿದ್ದಾರೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಪ್ಪು ಚುಕ್ಕಿ. ಮೊದಲ ಬಾರಿಗೆ ಸಿಎಂಗೆ ವ್ಯಕ್ತಿತ್ವಕ್ಕೆ ಕಳಂಕ. ರಾಜೀನಾಮೆ ಕೊಡಲ್ಲ, ಸಿಎಂ ಪ್ರತಿಜ್ಞೆ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಡ ತೂಗುಗತಿಯಲ್ಲಿ ಸಿಲುಕಿದ್ದಾರೆ. ಹೈಕೋರ್ಟ್ ತನಿಖೆಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಎಫ್ಐಆರ್ ದಾಖಲಿಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಕಂಟಕ ಎದುರಾಗಿದೆ. ಆದ್ರೆ ರಾಜೀನಾಮೆ ಕೊಡದೆ ತನಿಖೆ ಎದುರಿಸುವುದಾಗಿ ಹೇಳೋ ಮೂಲಕ ರಾಜಕೀಯ ಎದುರಾಳಿಗಳಿಗೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ನಾನು ತಪ್ಪೇ ಮಾಡಿಲ್ಲ, ರಾಜೀನಾಮೆ ಯಾಕೆ ಕೊಡ್ಬೇಕು, ಏನಾಗುತ್ತೋ ನೋಡ್ತೀನಿ, ಹೀಗಂತ ಆಪ್ತ ಸಚಿವರ ಬಳಿ ಸಿಎಂ ಸಿದ್ದರಾಮಯ್ಯ ಹೇಳ್ಕೊಂಡಿದ್ದಾರೆ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಆಪ್ತ ಸಚಿವರೊಂದಿಗೆ ಸಿಎಂ ತುರ್ತು ಸಭೆ ನಡೆಸಿದಾಗ ಯಾವುದೇ ಆತುರದ ನಿರ್ಧಾರ ಕೈಗೊಳ್ಳದಂತೆ ಆಪ್ತೇಷ್ಟರು ಸಲಹೆ ಕೊಟ್ರು. ಆದ್ರೆ ಸಿದ್ದರಾಮಯ್ಯ ನಾನ್ಯಾಕೆ ರಾಜೀನಾಮೆ ಕೊಡ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ರಾಜೀನಾಮೆ ಕೊಡಲ್ಲ ಅಂತಲೂ ಕಡ್ಡಿ ತುಂಡು ಮಾಡಿದಂತೆ ಸಿಎಂ ಹೇಳಿದ್ದಾರೆ. ರಾಜೀನಾಮೆ ಕೊಡಲ್ಲ, ನನ್ನ ಮೇಲೆ ಪಿತೂರಿ ಅಂದ ಮೇಲೆ ನೈತಿಕತೆ ಎಲ್ ಬರುತ್ತೆ? ನಾನ್ ಯಾಕೆ ಈಗ ರಾಜೀನಾಮೆ ಕೊಡೋದಕ್ಕೆ ಹೋಗ್ಲಿ? ಎಮೋಷನಲ್ ನಿರ್ಧಾರ ಇಲ್ಲ, ರಾಜೀನಾಮೆ ಕೊಡಲ್ಲ. ಆಪ್ತರ ಮುಂದೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸಂದೇಶ. ಈಗಾಗಲೇ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ, ಹೈಕಮಾಂಡ್ ಕೂಡ ಬೆನ್ನಿಗೆ ನಿಂತಿದೆ ಎಂದಿರುವ ಸಿಎಂ, ಯಾವುದೇ ಕಾರಣಕ್ಕೂ ಎಮೋಷನಲ್ ನಿರ್ಧಾರ ಮಾಡಬೇಡಿ, ಎಷ್ಟೇ ಒತ್ತಡ ಕೇಳಿಬಂದ್ರೂ ರಾಜೀನಾಮೆ ಕೊಡಬೇಡಿ. ಸಿಎಂ ಸಿದ್ದರಾಮಯ್ಯಗೆ ಸಲಹೆ ಕೊಟ್ಟ ಆಪ್ತ ಸಚಿವರು. ರಾಜಕಾರಣದಲ್ಲಿ ಮಾಡ್ತಾ ಇದ್ರೆ ಇವಕ್ಕೆಲ್ಲ ಎದುರುಕೊಳ್ಳಲ್ಲ. ನಾನು ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ನು, ಸುಳ್ಳು ಆರೋಪಗಳಿಗೆ ಯಾವತ್ತೂ ಎದುರಲ್ಲ. ಬಹಳ ಜನ ಕಾಯ್ಕೊಂಡಿದ್ದಾರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತೇನೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತೇನೆ. ನಾನು ತಪ್ಪು ಮಾಡೇ ಇಲ್ಲ, ರಾಜೀನಾಮೆ ಕೊಡಲ್ಲ. ಕೊಡ್ಬೇಕಾ? ಕೊಡಬಾರ್ದು. ವಿಶ್ವನಾಥ್, ಕೊಡಗಿಲ್ಲ. ನಾನೇನು ತಪ್ಪು ಮಾಡಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್. ಐ ವಿಲ್ ಫೈಟ್ ಪೊಲಿಟಿಕಲಿ. ಈಗಲೂ ನಾನು ನನ್ನ ಪ್ರಕಾರ ತಪ್ಪು ಮಾಡಿಲ್ಲ. ಯಾಕೆ ರಾಜೀನಾಮೆ ಕೊಡಿ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ? ಅಲ್ಲ, ಬೇಯಿಲ್ನಲ್ಲಿ ಇದಾರಪ್ಪ. ಅವ್ರು ಕೇಳಿ, ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳು. ವಿ ವಿಲ್ ಫೇಸ್ ದೆಮ್ ಪೊಲಿಟಿಕಲಿ. ವಿಲ್ ಫೇಸ್ ದೆಮ್ ಪೊಲಿಟಿಕಲಿ ಬಿಕಾಸ್ ಇಟ್ಸ್ ಎ ಕಾನ್ಸ್ಪಿರಸಿ. ಬೇಯಿಲ್ನಲ್ಲಿ ಇದ್ದೀರಲ್ಲಪ್ಪ, ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳಿ. ಯಾಕಂತಂದ್ರೆ ಅವರೇ ಬೇಲ್ ಮೇಲೆ ಇದ್ದಾರೆ. ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದಾರಲ್ಲಪ್ಪ, ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ, ನಿಮ್ಮ ಸರ್ಕಾರದಲ್ಲೇ, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲೇ ಇದಾರಲ್ಲ, ಅದನ್ನ ಕೇಳಿ ಅಂತ ಹೇಳಿ. ನಾವು ಬಿಜೆಪಿಯವರು ಮತ್ತು JDSನವರು ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ. ನಾನು ಯಾವತ್ತು ಇವ್ರ ಸಂಚು, ಒಳ ಸಂಚು, ರಾಜಭವನ ದುರುಪಯೋಗ, ದುರ್ಬಳಕೆ, ಇದಕ್ಕೆಲ್ಲ ಎದುರ್ಕೊಳ್ಳಲ್ಲ. ಯಾಕಂದ್ರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ಜನರ ಆಶೀರ್ವಾದ ನಮ್ಮ ಮೇಲಿದೆ. ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮಿನಿಸ್ಟ್ರಿಗಳು, ಇನ್ಕ್ಲೂಡಿಂಗ್ ಡೆಪ್ಟಿ ಚೀಫ್ ಮಿನಿಸ್ಟರ್, MLAಗಳು, ಪಾರ್ಟಿ ಮುಖಂಡರುಗಳು, ಪಾರ್ಟಿ ಕಾರ್ಯಕರ್ತರು ಮತ್ತೆ ಹೈಕಮಾಂಡ್ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ. ಕಾನೂನು ಹೋರಾಟ ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಹೈಕಮಾಂಡ್ ಕೊಡ್ತಾರೆ. BJP and JDS are against social justice and programs of the poor people. It is not only they have tried in Karnataka, in the entire country, wherever governments of opposition party is there in power, they try to dislodge such governments, and they have succeeded in sending some chief ministers to prison. So it is not possible in Karnataka because people are standing with us like a rock, and also with me, all our cabinet colleagues, all our leaders, all our workers, and also party, MLAs and high command. ತೀರ್ಪಿನ ಬೆನ್ನಲ್ಲೇ ಆಪ್ತ ಸಚಿವರ ಜೊತೆ ಮಾತುಕತೆ ನಡೆಸಿದಂಥ ಮುಖ್ಯಮಂತ್ರಿಗಳು ನಾನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ನಾನು ಯಾಕೆ ರಾಜೀನಾಮೆ ಕೊಡಲಿ ಅನ್ನುವ ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ತಿಳಿದು ಬರ್ತಾ ಇರುವಂಥದ್ದು. ಯಾಕಂದರೆ ನಾನು ವಿರುದ್ಧ ನಡೆದಿರುವಂಥದ್ದು ಇದೊಂದು ಪಿತೂರಿ ಷಡ್ಯಂತ್ರ. ಅವರು ಪಿತೂರಿ ಷಡ್ಯಂತ್ರ ಮಾಡಿದ್ಮೇಲೆ ನಾನು ಯಾಕೆ ನೈತಿಕತೆಯ ಪ್ರಶ್ನೆಯನ್ನು ಮುಂದಕ್ಕೆ ತೆಗೆದುಕೊಳ್ಳಲಿ ಅನ್ನುವ ಮಾತನಾಡುವ ಮೂಲಕವಾಗಿ ಯಾವ ಕಾರಣಕ್ಕೂ ನಾನು ಜಗ್ಗಲ್ಲ ಅನ್ನುವಂಥ ಆತ್ಮವಿಶ್ವಾಸದ ಮಾತನ್ನು ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳ ಜೊತೆ ಆಡಿದರೆ. ಹೈಕೋರ್ಟ್ ಆದೇಶದಿಂದ ಕುಗ್ಗದ ಸಿಎಂ ಗಟ್ಟಿಯಾಗಿದ್ದಾರೆಂದ ಕೈ ನಾಯಕರು. ಇನ್ನು ಸಂಕಷ್ಟದಲ್ಲಿರೋ ಮುಖ್ಯಮಂತ್ರಿಗಳ ನೆರವಿಗೆ ಇಡೀ ಸಂಪುಟವೇ ಧಾವಿಸಿದೆ. 4 ದಶಕಗಳ ಸಿಎಂ ರಾಜಕೀಯ ಜೀವನದಲ್ಲಿ ಎಲ್ಲೂ ಕಳಂಕವಿರಲಿಲ್ಲ. ಇದು ರಾಜಕೀಯ ಪ್ರೇರಿತ ಅನ್ನೋ ನೋವು ಕಾಡ್ತಿದೆ. ಹೈಕೋರ್ಟ್ ಬೆಳವಣಿಗೆಗಳಿಂದ ಸಿಎಂ ಕುಗ್ಗಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಪುನರುಚ್ಚರಿಸಿದ್ದಾರೆ. ಸಿಎಂ ಕುಗ್ಗಿಲ್ಲ, ಗಟ್ಟಿಯಾಗಿದ್ದಾರೆ ಎಂದಿದ್ದಾರೆ. ಇಡೀ ಸಂಪುಟವೇ ಸಿಎಂಗೆ ಬೆಂಬಲ ಘೋಷಿಸಿದೆ. ಲೋಕಾಯುಕ್ತ ಪೊಲೀಸ್ ಇಂಡಿಪೆಂಡೆಂಟ್ ಬಾಡಿ, ಅದು ಯಾರ ಮರ್ಸಿಯಲ್ಲಿ ಇರೋದಿಲ್ಲ. ಅವರು ಇಂಡಿಪೆಂಡೆಂಟ್ ಆಗಿ
ಇನ್ವೆಸ್ಟಿಗೇಟ್ ಮಾಡ್ತಾರೆ. ಫಸ್ಟ್ ಆರ್ಡರ್ ಕಾಪಿ ನೋಡೋಣಲ್ಲ ಏನಂತ ಹೇಳಿದ್ದಾರೆ. ಅವರು ಕೂಡ ಬಹಳ ಲೆಂತಿ ಆರ್ಡರ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನು ನೋಡೋವರೆಗೂ ನಾನು ಯಾವುದನ್ನು ಪ್ರತಿಕ್ರಿಯೆ ಮಾಡೋದಿಲ್ಲ. ತಕ್ಷಣ ಎನ್ಕ್ವೈರಿ ಆದ ತಕ್ಷಣ ಆರೋಪ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ. ಲೋಕಾಯುಕ್ತ ಎನ್ಕ್ವೈರಿ ಮಾಡಬೇಕು. ಅವರ ಆದೇಶ ಬಂದ್ಮೇಲೆ ನೋಡೋಣ ತನಿಖೆ ವರದಿ ತನಿಖೆ ಮಾಡಿ ಅಂತ ಹೇಳಿದಾರೆ ಅಷ್ಟೇ. ತಪ್ಪ ಇನ್ನೂ 3-4 ತಿಂಗಳು ಬೇಕು, 5 ತಿಂಗಳು ಬೇಕು, ಅದು ಡಿಪೆಂಡ್ಸ್ ಇನ್ವೆಸ್ಟಿಗೇಷನ್. ಈಗ ಎನ್ಕ್ವೈರಿ ಮಾಡ್ಲಿಕ್ಕೆ ಎಲ್ಲರೂ ಸ್ವಾಗತ ಮಾಡಿದಾರಲ್ಲ, ಯಾರು ಇಲ್ಲ ಅಂತ ಹೇಳಿ. ಬಹಳ ಸ್ಪಷ್ಟವಾಗಿ ನಿನ್ನೆ ಮಾನ್ಯ ಜಡ್ಜ್ ಅವರು 218 ಬರಲ್ಲ, 19 ಬರಲ್ಲ, ಅದು ನಿಮಗೆ ಅದು ಸದ್ಯಕ್ಕೆ ಅನ್ವಯಿಸೋದಿಲ್ಲ, ಇಲ್ಲಿ ಯಾವುದೇ ಕ್ರೈಮ್ ಆಗಿಲ್ಲ, ಪ್ರೊಸೀಡ್ಸ್ ಆಫ್ ದ ಕ್ರೈಮು ಇಲ್ಲ ಅಂದ್ಬಿಟ್ಟು ಅವೆರಡನ್ನ ರದ್ದು ಮಾಡಿ ಸೆಕ್ಷನ್ 17ಗೆ ತನಿಖೆಗೆ ಆದೇಶ ಮಾಡಿರೋದು. ಸೊ ಏನ್ ತನಿಖೆ ಆದ್ಮೇಲೆ ಸೆಕ್ಷನ್ 17 ಆಲ್ಸೋ ವಿಲ್ ಬಿ ಡ್ರಾಪ್. ಅದರಲ್ಲಿ ಯಾವುದೇ ಅನುಮಾನ ನಮ್ಗಿಲ್ಲ. ರಾಜೀನಾಮೆ ಕೂಡ ಪ್ರಶ್ನೆನೇ ಇಲ್ಲ. FIR ಆದ ತಕ್ಷಣನೇ ಎಲ್ಲ ಆಗುತ್ತೆ ಅಂತ ಇಲ್ಲ ಅಲ್ವಾ. ಆಮೇಲೆ ಏನು ತನಿಖೆ ಇನ್ನ ಪ್ರಾರಂಭನೇ ಆಗಿಲ್ಲ ಲೋಕಾಯುಕ್ತದಿಂದ, ಆಗ್ಲೇ ಗಲ್ಲಿಗೇರಿಸ್ತಾ ಇದ್ರಲ್ಲ ಎಲ್ಲರೂ. ಸೊ ತೀರ್ಪು ಬಂದಿದೆ. ಮುಂದೆ ನಮಗೆ ಸುಮಾರು ಆಪ್ಷನ್ಗಳಿದಾವೆ, ಎಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಕಾನೂನು ರೀತಿ ಹೋರಾಟ ಮಾಡ್ತೀವಿ. ಇದು ಪೊಲಿಟಿಕಲ್ ವಿಂಡಿಕ್ಟ ಇದೆ. ಪೊಲಿಟಿಕಲ್ ಇದ್ದಿದ್ದನ್ನ ನಾವು ಪೊಲಿಟಿಕಲ್ ಆಗೇನೆ ಎದುರಿಸ್ತೀವಿ. ಕಾನೂನು ರೀತಿ ಹೋರಾಟ ಅಲ್ವಾ. ನಮ್ಗೆ ಇಲ್ಲಿ ಹಿನ್ನಡೆ ಆಗಿರಬಹುದು. ಇನ್ನೂ ಅನೇಕ ವಿಭಾಗೀಯ ಪೀಠ ಇದೆ, ಇನ್ನು ಸುಪ್ರೀಂ ಕೋರ್ಟ್ ಇದೆ. ನಾವು ಹೋರಾಟ ಮಾಡ್ತೀವಿ. ನಾವೆಲ್ಲ CM ಅವರ ಜೊತೆಯಲ್ಲಿದ್ದೀವಿ. ನೀವು ಹೆದರಬೇಡಿ. ನಿಮ್ಮ ಜೊತೆ ನಿಮ್ಮ ಲೀಡರ್ಶಿಪ್ಪನ್ನು ಇಡೀ ರಾಜ್ಯ ಒಪ್ಕೊಂಡಿದೆ, ಇಡೀ ಮಂತ್ರಿ ಮಂಡಲ ಒಪ್ಕೊಂಡಿದೆ. ನಾವೆಲ್ಲ MLAಗಳು ಗಟ್ಟಿಯಾಗಿ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಲಿಕ್ಕೆ. 2 ಕೋರ್ಟ್ಗಳ ತೀರ್ಪು ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಪರ ಇಡೀ ಕ್ಯಾಬಿನೆಟ್ ನಿಂತಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಪ್ರಿಯಾಂಕ ಖರ್ಗೆ ಸೇರಿದಂತೆ ಎಲ್ಲ ಸಚಿವರು ಸಿಎಂ ರಾಜೀನಾಮೆ ಕೂಡ ಅವಶ್ಯಕತೆ ಇಲ್ಲ ಅಂತ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಾವು ಸಿಎಂ ಪರ ಗಟ್ಟಿಯಾಗಿ ನಿಲ್ತೀವಿ ಅನ್ನುವಂತ ಮಾತುಗಳನ್ನು ಕೂಡ ಆಡಿದ್ದಾರೆ. ಒಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆ ನಡೆಸಿ ರಾಜೀನಾಮೆಗೆ ಆಗ್ರಹಿಸಿದ್ರೆ, ಮತ್ತೊಂದು ಕಡೆ ಸಿಎಂಗೆ ಬೆಂಬಲವಾಗಿ ನಿಂತು ಅವರ ಪರವಾಗಿ ಶೋಷಿತ ಸಮಾಜ ಒಕ್ಕೂಟ ಬಿಜೆಪಿ ಮತ್ತು ರಾಜ್ಯಪಾಲರ ವಿರುದ್ಧ ಮೌನ ಪ್ರತಿಭಟನೆ ನಡೆಸಿತು. ಚಿತ್ರದುರ್ಗದ BR ಅಂಬೇಡ್ಕರ್ ವೃತ್ತದಲ್ಲಿ ಕಪ್ಪು ಪಟ್ಟಿ ಕಟ್ಕೊಂಡು ಪ್ರತಿಭಟನೆ ನಡೆಸಿ ಬಿಜೆಪಿ ಜೆಡಿಎಸ್ ವಿರುದ್ಧ ಷಡ್ಯಂತ್ರ ಆರೋಪ ಮಾಡಿದ್ರು. ಕೇವಲ ಸಿದ್ದರಾಮಯ್ಯನವ್ರನ್ನ ಯಾಕೆ ಗುರಿ ಮಾಡ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ ಅಂದರೆ, ಸಿದ್ದರಾಮಯ್ಯನವರು ರಾಜಕೀಯವಾಗಿ ಅವರು ಅತ್ಯಂತ ಕಳಂಕರಹಿತವಾದಂಥ ನಾಯಕತ್ವ ಹೊಂದಿರುವವರು. ಇವತ್ತು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ನಾವು ಒಗ್ಗಟ್ಟಾಗಿ ಈ BJP ಮತ್ತು JDSಗೆ 23 ಚುನಾವಣೆಯಲ್ಲಿ ಪಾಠ ಕಲಿಸಿದ್ದಾರೆ ಕರ್ನಾಟಕದ ಜನತೆ. ಆ ಪಾಠ ಕಲಿಸಿದ್ರು ಇನ್ನೂ ಇವರು ಅದನ್ನು ಕಲ್ತ್ಕೊಳ್ಳಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ನಾಡಿನಾದ್ಯಂತ ನಾವು ಸಿದ್ದರಾಮಯ್ಯನವರು ಪರವಾಗಿ ಇದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಈ ರಾಜ್ಯದ ಜನತೆಗೆ ನಾವು ಹೇಳೋದಕ್ಕೆ ಈ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಒಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಡ ತೂಗುಗತಿಯಲ್ಲಿ ಸಿಲುಕಿದ್ದಾರೆ. ಇಡೀ ಸಂಪುಟವೇ ಸಿಎಂಗೆ ಬೆಂಬಲ ಘೋಷಿಸಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಪರ ಪ್ರತಿಭಟನೆಗಳು ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಅವರ ಅಧಿಕಾರ ಮುಂದುವರಿಬೇಕಾ ಬೇಡವಾ ಅದನ್ನ ತನಿಖೆ ಅಥವಾ ತನಿಖಾಧಿಕಾರಿಗಳು ನಿರ್ಧಾರ ಮಾಡೋ ಆಗಿರೋದ್ರಿಂದ ಹೈಕಮಾಂಡೇ ನಿರ್ಧಾರ ಮಾಡಬೇಕು. ಹಾಗಾಗಿ ಹೈಕಮಾಂಡ್ ಹೇಳಿದ್ಮೇಲೆ ಇಡೀ ಸಚಿವ ಸಂಪುಟ ಜೊತೆಯಾಗಿ ನಿಲ್ಲೇಬೇಕಲ್ಲ. ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಅವ್ರ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀವಿ ಅಂತಲೇ ಹೇಳ್ಕೋಬೇಕು. ಖಂಡಿತವಾಗ್ಲೂ ಇದೆ ಅದರಲ್ಲಿ. ಬಟ್ ಪ್ರಶ್ನೆ ಇರುವಂಥದ್ದು, ಈಗ ತನಿಖೆಗೆ ಆರಂಭ ಆಗಿದೆ. ಬಟ್ ತನಿಖೆ ಆರಂಭವಾಗಿ ಮುಂಚಿತವಾಗಿಯೇ ಅವರು ನಿರಪರಾಧಿ ಅಂತ ನೀವು ಹೆಂಗೆ ಘೋಷಣೆ ಮಾಡ್ತಾ ಇದ್ರೆ ನಂಗೆ ಅರ್ಥ ಆಗ್ತಿಲ್ಲ. ಎಲ್ಲ ಕೇಸಲ್ಲೂ ಹಾಗೆ ಎಲ್ಲರೂ ನಿಮ್ಮ ಪಾಡಿಗೆ ನೀವೇ ಘೋಷಣೆ, ಎದುರಾಳಿಗಳು ಮಾತ್ರ ಒಂದು ತಪ್ಪು ಮಾಡಿದಾರೆ ಅಂತ ಹೇಳ್ತೀರಾ. ನಿಮ್ಮ ವಿಚಾರ ಬಂದಾಗ ಮಾತ್ರ ಇಲ್ಲ ಇಲ್ಲೇನು ತಪ್ಪಾಗಿಲ್ಲ ಅಂತ ಹೇಳ್ತೀರಾ. ಹೆಂಗಿದೆ ರಾಜಕೀಯ ಅಂತ ಹೇಳಿ.